ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸ್ಕೂಟಿನಲ್ಲಿ ಹೋಗ್ತಾ ಇಲ್ಲ, ಇವತ್ತು ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಬೀಚ್ ತನಕ. ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮತ್ತು ನಾವು ಯಾವ ಥರ ಟಿಕೆಟ್ ತೊಗೊಬೋದು ಮತ್ತು ಬೀಚ್ ಯಾವ ಥರ ಇರುತ್ತೆ ತೈವಾನಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ವೀಡಿಯೋ ಇರುತ್ತೆ. ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಬನ್ನಿ ಇವಾಗ ಹೋಗೋಣ, ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಲೆಟ್ಸ್ ಗೋ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈ ಸೈಡೆಲ್ಲ ನಡ್ಕೊಂಡು ಹೋಗೋ ಥರ ಜಾಗ ಇಲ್ಲಿ ತೈವಾನಲ್ಲಿ. ಆ ಸೈಡ್ ಮಾತ್ರ ಟೂ ವೀಲರ್, ಅಂದರೆ ಟೂ ವೀಲರ್ ಓಡಾಡೋಕ್ಕೆ ಒಂದು ಸೈಡು, ಮತ್ತು ಜನಗಳಿಗೆ ನಡ್ಕೊಂಡು ಹೋಗೋಕ್ಕೆ ಈ ಥರ ಸಿಗುತ್ತೆ ನಿಮಗೆಲ್ಲ. ಮತ್ತು ಇದು ಒನ್ ವೇ, ಈ ಕಡೆಯಿಂದ ಬರೋದು ಮಾತ್ರ ಆ ಕಡೆಯಿಂದ ಹೋಗೋದು. ನಿಮಗಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ. ಮತ್ತು ಎಲ್ಲ ಕಡೆ ಸಿಗ್ನಲ್ಲು, ಒಂದು 100 ಮೀಟರ್ಸ್ಗೂ ಸಿಗ್ನಲ್ ಇಟ್ಟಿರ್ತಾರೆ. ಬಟ್ ತೈವಾನಲ್ಲಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಷ್ಟ. ಈಗೇನೋ ಒಂದು ಈ ಥರ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂದು ಸಿಗ್ನಲ್ ಜಂಪ್ ಮಾಡಿರೋ ಅಂದ ತಕ್ಷಣ ಫೈನ್ ಇಲ್ಲಿ. ಸೊ ಟೂ ವೀಲರ್ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಮತ್ತು ಇಲ್ಲೇ ಲೈಸೆನ್ಸ್ ತೊಗೊಂಡು ಓಡಿಸ್ಬೇಕು ತೈವಾನಲ್ಲಿ. ಒಂದ್ಸಲ ಪೊಲೀಸ್ಗಳು ತಗ್ಲಾಕೊಂಡ್ವಿ ಅಂತಂದರೆ ಕಟ್ಟಬೇಕಾಗತ್ತೆ 80,000 NTD. ಸೊ ಜಾಸ್ತಿ ಒಂದು 3 ಲಕ್ಷ ಏನಾರೇನೋ ಆಗುತ್ತೆ ಅದಕ್ಕೆ. ಸೊ ಅದಕ್ಕೆ ಬಿ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಮತ್ತು ರೋಡ್ ನೋಡಿ ಯಾವ ಥರ ಇದೆ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮನೆ ಬಿಲ್ಡಿಂಗು, ನಾನಿದು ಅಪಾರ್ಟ್ಮೆಂಟ್. ಅದು ಇದನ್ನ ನಡ್ಕೊಂಬಂದಿದ್ದು ರೋಡ್ ಇದು. ಮತ್ತು ಈ ಥರ ಬೋರ್ಡ್ ಹಾಕಿರ್ತಾರೆ ಟ್ರಾಫಿಕ್ ಅವರು, ಕಾರ್ಸ್ ಎಲ್ಲ ಈ ರೋಡಲ್ಲಿ ಅಲೋ ಮಾಡೋಂಗಿಲ್ಲ. ಇಫ್ ಇನ್ ಕೇಸ್ ಮಿಸ್ಸಾಗಿ ಕಾರ್ ಹೋಯ್ತು ಅಂದ್ರೂ ಫೈನ್. ಟೂ ವೀಲರ್ಸ್ ಮತ್ತು ಇಲ್ಲೆಲ್ಲ ಹೆಲ್ಮೆಟ್ ಎಲ್ಲ ಕಂಪಲ್ಸರಿ ಹಾಕೊಂಡು ಹೋಗಬೇಕು. ಎರ್ರ ಬಿರಿಯಂಗೆಲ್ಲ ಓಡಿಸೋಂಗಿಲ್ಲ. ಸ್ಪೀಡ್ ಲಿಮಿಟ್ ಇರುತ್ತೆ. ಎಲ್ಲಾದರೂ ನೋಡಿಕೊಂಡು ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಜನಗಳು ಅಷ್ಟೇ, ಮತ್ತು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಷ್ಟೇ. ಟೂ ವೀಲರ್ ರೈಡ್ ಮಾಡಬೇಕು ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಗ್ರೀನ್ ಆನ್ ಆದ ತಕ್ಷಣನೇ ಈ ಥರ ಹೋಗ್ಬೇಕು. ಇವಾಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಟ್ರೈನ್ ಸ್ಟೇಷನ್. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 200 ಅಥವಾ 300 ಮೀಟರ್ಸ್ ಏನೋ ಆಗುತ್ತೆ. ಸೊ ಅದಕ್ಕೆ ನಾನು ಹಿಂಗೆ ನಡ್ಕೊಂಡೇ ಬರ್ತಿದ್ದೀನಿ. ಇಲ್ಲಾಂದರೆ ಸೈಕಲ್ ತೊಗೊಂಡು ಬರ್ಬೋದಿತ್ತು, ಅಲ್ಲಿಂದ ಫ್ರೀ ಸೈಕಲ್ ಇದೆ. ಬಟ್ ಹಿಂಗಿರು ಹೋಗ್ತಿದ್ದೀನಲ್ಲ, ಹಿಂಗೆ ವ್ಲಾಗ್ ಮಾಡಿಕೊಂಡು ನಿಮಗೂ ಎಲ್ಲರಿಗೂ ಇಲ್ಲಿ ರೋಡ್ಸು ಮತ್ತು ಇಲ್ಲೇ ಟ್ರಾಫಿಕ್ದೆಲ್ಲ ಯಾವ್ಯಾವ ಥರ ಇರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಹೋಗೋಣ ಅಂತ ವ್ಲಾಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ರೋಡ್ ಸೈಡೆಲ್ಲ ಅಂಗಡಿ ಇಟ್ಕೊಂಡಿರ್ತಾರೆ ಇಲ್ಲಿ ತೈವಾನಲ್ಲಿ. ಮನೆಗಳು ನೋಡಿ ಯಾವ ಥರ ಇರ್ತಾರೆ. ಮನೆ ಕೆಳಗಡೆ ಕಾರು. ಇದೊಂದು ಸ್ಟ್ರೀಟ್ ಅಷ್ಟೇ, ಇದೊಂದು ರೋಡಿಗೆ ಬಂದಿದ್ದೀನಿ ನಾನು. ನೋಡಿ ಅಜ್ಜಿ ಯಾವ ಥರ ಸೈಕಲಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಎಷ್ಟು ವಯಸ್ಸಾದರು ಚೆನ್ನಾಗಿರೋರು ಎಲ್ಲ ಸೈಕಲ್ಲಾಗಲಿ ಟೂ ವೀಲರ್ಸ್ ಆಗಲಿ ಅಜ್ಜಿದಿರೆಲ್ಲ ಓಡಿಸಾಡ್ತಾರೆ. ನನಗೆ ಸ್ಟಾರ್ಟಿಂಗ್ ಬಂದು ನೋಡಿದಾಗ ಶಾಕ್ ಆಗೋಯ್ತು, ಈ ಅಜ್ಜಿಗೆ ಇಷ್ಟೊಂದು ವಯಸ್ಸಾಗಿದೆ ಸೈಕಲ್ಲು, ಕಾರು ಮತ್ತು ಟೂ ವೀಲರ್ಸ್ ಎಲ್ಲ ಓಡಿಸ್ತಾರೆ ಅಂತ ಹೇಳ್ಬಿಟ್ಟಂತ. ಬಟ್ ನೋಡಿ ಅಜ್ಜಿ ಹಿಂಗೆ ತುಳ್ಕೊಂಡು ಹೋಗ್ತಾ ಇದ್ದಾರೆ ಸೈಕಲ್ನ. ಸಿಗ್ನಲ್ ಬಿಟ್ಟಿದೆ, ನಾವೀಗ ಝೀಬ್ರಾ ಲೈನ್ನಲ್ಲಿ ಕ್ರಾಸ್ ಮಾಡಬೇಕು. ಈ ಥರ ಎಲ್ಲರೂ ಯಾವ ಥರ ಕ್ರಾಸ್ ಮಾಡ್ತಾರೆ ಆ ಥರ ಕ್ರಾಸ್ ಮಾಡಿಕೊಂಡು ಹೋಗೋಣ. ಇನ್ನೊಂದು 30 ಮೀಟರ್ಸ್ ಏನೋ ಇದೆ ಅಷ್ಟೇ ರೈಲ್ವೆ ಸ್ಟೇಷನ್ನು. ಹೋಗ್ಬಿಟ್ಟು ಟಿಕೆಟೆಲ್ಲ ಯಾವ ಥರ ತೊಗೊಳೋದು ಅದೆಲ್ಲ ನೋಡೋಣ ಬನ್ನಿ. ಇದೇ ಇವಾಗ ನೋಡ್ತಿದ್ದೀರಲ್ಲ, ಇದೇ MRT ಸ್ಟೇಷನ್. MRT ಸ್ಟೇಷನ್ ಅಂತಂದರೆ ನಮಗೆ ಟ್ರೈನ್ಗೆಲ್ಲ ಹೋಗ್ಬೋದು, ಮತ್ತು ಇಲ್ಲಿಂದ ನಾವು ಬೇರೆ ಟ್ರೈನ್ ಸ್ಟೇಷನ್ಗೂ ಸಹ ಹೋಗ್ಬೋದು ಆ ಥರ. ಇದು MRT ಅಂದರೆ ಮೆಟ್ರೋಪಾಲಿಟನ್ ಪಾರ್ಕ್ ಸ್ಟೇಷನ್. ನಾನು ಅದು ಥರದ್ದು ಎಂಟ್ರೆನ್ಸ್ 2 ಇಂದ ಮೆಟ್ರೋಪಾಲಿಟನ್ ಪಾರ್ಕ್ R21 ಅಂತ ಹೇಳ್ಬಿಟ್ಟಂತ. ಸೊ ನೋಡಿ ಈ ಥರ ಇದೆ ತೈವಾನಲ್ಲಿ ಟ್ರೈನ್ ಸ್ಟೇಷನ್. ಯಾವ ಥರ ಕ್ಲೀನಾಗಿದೆ ನಾನು ನೋಡಿ ಮೊದಲು ನೀವು. ಎಷ್ಟು ಕೆಲವು ಸಲ ಏನೇ ನಮಗೆ ಟಿಕೆಟ್ ಯಾವ ಥರ ತೊಗೊಳೋದು, ಹೊಸ್ದಾಗಿ ಯಾರಾದ್ರು ಬಂದರೆ ಟೂರಿಸ್ಟಾಗಿ ಟ್ರಾವೆಲ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತನ್ನೋರೆಲ್ಲ ಅಷ್ಟೊಂದು ಕಷ್ಟ ಏನು ಅನ್ಸಲ್ಲ. ಯಾಕೆಂದರೆ ಇಲ್ಲೆಲ್ಲ ಹೆಲ್ಪ್ ಡೆಸ್ಕ್ ಅಂತ ಇರ್ತಾರೆ, ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಮಗೆ ಕೇಳಿದ್ರೆ ಜಸ್ಟ್ ನಿಮಗೆ ಇಂಗ್ಲೀಷ್ ಬಂದರೆ ಸಾಕು, ಅಟ್ಲೀಸ್ಟ್ ಇಲ್ಲಿ ಮ್ಯಾನೇಜ್ ಮಾಡ್ಕೊಬೋದು. ಚೈನೀಸ್ ಬರಲೇಬೇಕಂತ ಏನಿಲ್ಲ. ಅಲ್ಲಿ ಹೋಗಿ ನೀವು ಈವನ್ ಟ್ರಾನ್ಸ್ಲೇಟು ಯೂಸ್ ಮಾಡ್ಬೋದು ಅವ್ರಿಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಂದರೆ. ಬಸ್ ಇಲ್ಲೆಲ್ಲ ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಆಲ್ಮೋಸ್ಟು ಇಂಗ್ಲೀಷ್ ಗೊತ್ತಿರುತ್ತೆ ಸ್ವಲ್ಪನಾದ್ರೂ. ಸೊ ಅದಕ್ಕೋಸ್ಕರ ಈಸಿ ಆಗುತ್ತೆ. ಸೊ ನಾವೀಗ ಬಂದೆ ನೋಡಿ, ಇದೇ MRT ಸ್ಟೇಷನ್. ಈಗ ನಾನು ಇಲ್ಲಿಂದ ಬಂದೆ. ಅಲ್ಲಿ ನೋಡಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಟಿಕೆಟ್. ನೀವು ಟಿಕೆಟ್ ತೊಗೊಬೇಕು ಅಂದರೆ ಈ ಸೈಡ್ ಹೋಗಬೇಕು, ಪ್ಲ್ಯಾಟ್ಫಾರ್ಮ್ ಅಂತಂದರೆ ಈ ಸೈಡ್ ಹೋಗಬೇಕು. ಇದು ಓವರಾಲ್ ಮ್ಯಾಪ್ ಸಿಸ್ಟಮ್ MRTದು. ಅಂತಂದರೆ ನಾವೀಗ ಎಲ್ಲಿಗೆ ಹೋಗಬೇಕು, ನಾವೀಗ R21ನಲ್ಲಿದ್ದೀವಿ, ಮೆಟ್ರೋಪಾಲಿಟನ್ ಪಾರ್ಕ್. ಈಗ ನಾವು ಹೋಗ್ತಾ ಇರೋದು ಬೀಚ್ಗಲ್ವಾ. ಸೊ ಬೀಚ್ಗೆ ಹೋಗ್ಬೇಕಂತಂದರೆ ನಾವು ಇಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ನಾವು ಈ ಸ್ಟೇಷನಿಂದ R10 ತನಕ ಬಂದು R10ಇಂದ
ಮತ್ತು ಆರೆಂಜ್ ಲೈನ್ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಒಂದು ಸ್ಟಾಪಲ್ಲೇ ಗೇಟ್ ಆನ್ ಆಗಬೇಕು. ಬನ್ನಿ ಹೋಗೋಣ. ಈಗ ಸೀಟ್ ಇರ್ತಾರೆ, ಈ ಥರ ರೆಸ್ಟ್ ರೂಮ್ಸ್ ಇರುತ್ತೆ ಇಲ್ಲಿ ಎಲ್ಲ MRT ಸ್ಟೇಷನ್ಸ್ಗಳಲ್ಲೂ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ನೀವು ಟಿಕೆಟ್ ತೊಗೊತೀರಾ ಅಂತಂದರೆ ಈ ಥರ ಕಾರ್ಡ್, ಈಸಿ ಕಾರ್ಡ್ ಅಂತ ಸಿಗುತ್ತೆ. ಅದನ್ನು ನೀವು ಬೈ ಮಾಡಬೇಕು ಕನ್ವೀನಿಯನ್ಸ್ ಸ್ಟೋರ್ಸ್ಗಳಲ್ಲಿ 100 NPDನ ಕೊಟ್ಬಿಟ್ಟು. ಇನ್ ಕೇಸ್ ನಿಮ್ಮ ಹತ್ರ ಕಾರ್ಡ್ ಏನಿಲ್ಲ, ಬರೀ ನಮ್ಮ ಹತ್ರ ದುಡ್ಡು ಅಷ್ಟೇ ಅಂತಂತಂದರೆ ನೀವು ಡೈರೆಕ್ಟು ಆ ಕೌಂಟರ್ ಹತ್ರ ಹೋದರೆ ಅಲ್ಲಿ ಅವ್ರು ನಿಮಗೆ ಟಿಕೆಟ್ ಕೊಡ್ತಾರೆ. ಆ್ಯಪ್ ಹಾಕಿರ್ತಾರೆ, ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು. ಮತ್ತು ನಿಮ್ಮ ಕಾರ್ಡ್ ಏನಾರು ರೀಚಾರ್ಜ್ ಮಾಡ್ಕೊಬೇಕಂದ್ರೂ ಇಲ್ಲಿ ಮಾಡಿಕೊಂಡು, ನಿಮ್ಮ ಕಾರ್ಡ್ ಏನಾರು ಬೇಕು ಅಂದ್ರೆ ಇಲ್ಲಿ ರೀಚಾರ್ಜ್ ಮಾಡಿಕೊಂಡು ನೀವು ಹೋಗ್ಬೋದು. ನನ್ನ ಹತ್ರ ಬಂದ್ಬಿಟ್ಟು ಇದು 2 ಥರ ಕಾರ್ಡ್ ಇದೆ. ಒಂದು ಇಲ್ಲಿ T-Pass ಅಂತ ಸಿಗುತ್ತೆ, ಅಂದರೆ ನಾವು ಮಂತ್ಲಿ ರೀಚಾರ್ಜ್ ಮಾಡ್ಕೊಬೋದು. ಮಂತ್ಲಿ 400 ಕೊಟ್ಟು ರೀಚಾರ್ಜ್ ಮಾಡಿಕೊಂಡ್ರೆ 1 ತಿಂಗಳು ನೀವು ಬಸ್ ಅಥವಾ ಟ್ರೈನ್ ಅಥವಾ ಇನ್ಯಾವುದೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಅಂತ ಏನಿರುತ್ತೆ 1 ತಿಂಗಳು ಫ್ರೀಯಾಗಿ ಓಡಾಡ್ಬೋದು. ಆಪ್ಷನ್ಗೆ ಅಷ್ಟೇ, ಯಾವುದೇ ಕನ್ವೀನಿಯನ್ಸ್ ಸ್ಟೋರ್ಗಳಲ್ಲೆಲ್ಲ ನಿಮ್ಗೆ ಈ ಥರ ಯೂಸ್ ಆಗಲ್ಲ. ಬಟ್ ನಿಮಗೆ ಈ ಥರ ಈಸಿ ಕಾರ್ಡ್ ತೊಗೊಂಡ್ರೆ ನೀವೇ ಇಲ್ಲೋ ಈ ಥರ ಮಿಷನ್ಗೆ ಹೋಗಿ ಪಾಪಪ್ ಮಾಡಿಕೊಂಡು ನೀವು ರೀಚಾರ್ಜ್ ಮಾಡ್ಕೊಬೋದು ಈ ಕಾರ್ಡ್ನ. ಮತ್ತು ಇದು ನೀವು ಕನ್ವೀನಿಯನ್ಸ್ ಸ್ಟೋರ್ಸ್ ನಿಮಗೇನೋ ಊಟ ತಿಂಡಿನ ತಿನ್ಬೇಕಂದ್ರೂ ಈ ಥರ ಕಾರ್ಡ್ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು. ಸ್ಟಾರ್ಟಿಂಗ್ ಇಲ್ಲಿ ಕಾರ್ಡ್ನ ಈ ಥರ T-Pass ಇಟ್ಟ ತಕ್ಷಣ ಹಿಂಗೆ ಓಪನ್ ಆಗುತ್ತೆ. ಬೆಂಗಳೂರುಗಳಲ್ಲೆಲ್ಲ ಯಾವ ಥರ ಮೆಟ್ರೋ ಸ್ಟೇಷನ್ ಅಂತ ನೀವು ಹೇಳ್ತೀರಲ್ಲ, ಸೊ ಆ ಥರ ನಮ್ಮ ಬೆಂಗಳೂರುಗಳಲ್ಲೆಲ್ಲ ಓಡಾಡೋ ಥರ ಮೆಟ್ರೋ ಸ್ಟೇಷನಲ್ಲಿ ಇಲ್ಲೂ ಅದೇ ರೀತಿ ಇದು MRT ಸ್ಟೇಷನ್ ಅಂತ ಕರೀತಾರೆ ಅಷ್ಟೇ. ಈ ಥರ ಎಲಿವೇಟರಲ್ಲಿ ಹೋಗ್ಬೋದು, ಇಲ್ಲ ಅಂತಲೇ ಅಲ್ಲಿ ಲಿಫ್ಟ್ ಇರುತ್ತೆ. ಇಫ್ ಇನ್ ಕೇಸ್ ನಮ್ಮ ಹತ್ರ ಲಗೇಜ್ ಏನಾದ್ರು ಇತ್ತು, ನಮಗಿರೋ ಬರೋಕ್ಕಾಗಲ್ಲ ಅಂತಂದರೆ ನಾವು ಅಲ್ಲಿ ಲಗೇಜಲ್ಲೂ ಹೋಗ್ಬೋದು. ಈಗ ನಾವಿರೋದು R21ನಲ್ಲಿ, ಈಗ ನಾವು ಹೋಗ್ಬೇಕಾದ್ರೆ R10ಗೆ. ಸೊ ಇಲ್ಲಿ ಈ ಥರ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಯಾವ್ಯಾವ ಡೈರೆಕ್ಷನ್ಗೆ ಡೆಡ್ ಎಂಡ್ ಅಂತ ಹೇಳ್ಬಿಟ್ಟಂತ. ಈ ಥರ ಡೈರೆಕ್ಷನಲ್ಲೇ ಹಾಕ್ಬಿಟ್ಟಿರ್ತಾರೆ. R21 ಇಲ್ಲಿ R21 ಅಂತಾನೆ ಇದು ಮೇಲೆ. R22ಗೆ ಈ ಸೈಡ್ ಹೋಗುತ್ತೆ. ಸೊ ನಾವು ಈ ಸೈಡ್ ಹೋಗೋಂಗಿಲ್ಲ, ನಾವು R10ಗೆ ಹೋಗಬೇಕು. ಸೊ R10ಗೆ ಹೋಗಬೇಕು ಅಂದರೆ ಈ ಡೈರೆಕ್ಷನ್ನು. ಸೊ ಟ್ರೈನ್ ಬರೋ ತನಕ ವೆಯ್ಟ್ ಮಾಡೋಣ. ಅಲ್ಲಿ ಕುತ್ಕೊಳಕ್ಕೆಲ್ಲ ಜಾಗ ಇದೆ, ನಾವು ಕುತ್ಕೊಬೋದು ಆರಾಮಾಗಿ. ನೋಡಿ ಎಷ್ಟು ಖಾಲಿ ಹೊಡಿತಾ ಇರುತ್ತೆ ಇಲ್ಲೆಲ್ಲ ಟ್ರೈನು. ಮತ್ತು ಇಲ್ಲಿ 2 ಮಿನಿಟ್ಸ್ ಅಥವಾ 1 ಮಿನಿಟ್ಸ್ಗೂ ಟ್ರೈನ್ ಬರ್ತಾರೆ ಇರುತ್ತೆ. ಸೊ ಅದಕ್ಕೆ ಅಷ್ಟೊಂದು ನಿಮಗೆ ರಶ್ ಅಂತ ಅನಿಸಲ್ಲ. ಇವಾಗ ನೋಡಿ ಎಲ್ಲ ಯಾವ ಥರ ಇದೆ ಅಂತ, ಎಷ್ಟು ಕ್ಲೀನಾಗಿದೆ ನೋಡಿ. ಇಲ್ಲಿ ತೈವಾನಲ್ಲಿ ಎಷ್ಟು ಕ್ಲೀನಾಗಿದೆ ಸ್ಟೇಷನ್ಸ್ ಎಲ್ಲ. ನೋಡಿ ರೈಲ್ವೆ ಟ್ರ್ಯಾಕ್ ಎಲ್ಲ ಈ ಥರ ಗೇಟ್ ಹಾಕ್ಬಿಟ್ಟಿರ್ತಾರೆ ನೋಡಿ, ಟ್ರ್ಯಾಕಿಂದ ಹಿಡಿದು ಈ ಕಡೆನೂ ನೋಡಿ. ಮತ್ತು ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಬೋರ್ಡಲ್ಲಿ ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ಏನು ಅಂತ. ಮತ್ತು ಇಲ್ಲೆಲ್ಲ ಯಾವ ಥರ ಅಂತಂದರೆ MRT ಒಳಗೆಲ್ಲ ಮಾತಾಡೋಂಗಿಲ್ಲ. ಅದಕ್ಕೆ ನಾನು ಇಷ್ಟೊಂದು ಆಚರಣೆ ಎಲ್ಲ ಮಾತಾಡ್ತಿದ್ದೀನಿ. ಈಗ ನಾನು ಇಲ್ಲಿ ಕುತ್ಕೊಂಡಿಂದ ಇಳಿಯೋ ತನಕ ಅಲ್ಲೆಲ್ಲೂ ಫೋನ್ ನೋಡ್ಬೋದು, ಬಟ್ ಜಾಸ್ತಿ ಸೌಂಡ್ ಎಲ್ಲ ಹಾಕ್ಕೊಂಡು ಮತ್ತು ಜೋರಾಗಿ ಮಾತಾಡಿಕೊಂಡು ಈ ಥರ ಎಲ್ಲ ಟ್ರೈನ್ಗಳಲ್ಲಿ ಮಾಡೋಂಗಿಲ್ಲ. ಆ ಥರ ಎಲ್ಲ ಮಾಡಿದ್ರೆ ಫೈನ್ ಹಾಕ್ತಾರೆ. ಮತ್ತು ಈ ಥರ MRT ಸ್ಟೇಷನ್ಸ್ಗಳಲ್ಲಿ ಲಿಕ್ವಿಡ್ ಆಗಲಿ ಅಥವಾ ಸಾಲಿಡ್ ಫುಡ್ ಏನೋ ತಿನ್ನೋಂಗಿಲ್ಲ. ಬರೀ ಸುಮ್ಮನೆ ಹೋಗಿ ಕುತ್ಕೊಬೇಕು, ನಿಮ್ಮ ಸ್ಟಾಪ್ ಬಂದ ತಕ್ಷಣ ಇಳ್ಕೊಬೇಕು ಅಷ್ಟೇ ಇದು. ಸೊ ಒಳಗಡೆ ಪಿನ್ ಡ್ರಾಪ್ ಸೈಲೆನ್ಸ್ ಥರ ಇರುತ್ತೆ ಇಲ್ಲಿ. ಸೊ ಬನ್ನಿ ಹೋಗೋಣ. ಅದಕ್ಕೆ ನಾನು ಮುಂಚೆನೇ ನಿಮಗೆ ಎಲ್ಲದನ್ನೂ ಇನ್ಫಾರ್ಮೇಷನ್ ಇಲ್ಲೇ ಕೊಡ್ತಿರ್ತೀನಿ ಒಳಗೆ ಯಾವ ಥರ ಇರುತ್ತೆ ಅಂತ. ನಾನು ಜಸ್ಟ್ ಬರೀ ಹಂಗೆ ವೀಡಿಯೋ ಮಾಡ್ಕೊತೀನಿ ಯಾವ ಥರ ಇರುತ್ತೆ, ಜನಗಳು ಹಿಂಗಿರ್ತಾರೆ ಇಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ. ಐ ಥಿಂಕ್ ನಮಗೆ ಟ್ರೈನ್ ಬಂತು ಅಂತ ಅಂದ್ಕೊತೀನಿ. ಈಗ ಬರ್ತಾ ಇದೆ ಸ್ಲೋ ಆಗಿ. ಯಾವ ಕಡೆ ಟ್ರೈನ್ ಬರ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ. ಒಟ್ಟು ಬರ್ತಾ ಇದೆ, ಸೌಂಡ್ ಕೇಳಿಸ್ಕೊಳ್ತಿದ್ದೀನಿ. ಎಲ್ಲಿ ಬರ್ತಾಯಿದೆ ಅಂತ ಗೊತ್ತಿಲ್ಲ ನನಗೆ. ಈ ಕಡೆ ಬರ್ತಾಯಿದ್ಯೋ ಈ ಕಡೆ ಬರ್ತಾಯಿದ್ಯೋ. ಇಲ್ಲಿ ಬರ್ತಾಯಿದೆ ನೋಡಿ. ಇಲ್ಲಿ ಇದೇ ತೈವಾನಲ್ಲಿರೋ ಟ್ರೈನ್ ಇದು. ಕೆಲವು ಕಡೆ ಎಲ್ಲ ಅಂಡರ್ ಗ್ರೌಂಡಿಂಗ್ ಇದೆ, ಕೆಲವು ಕಡೆ ಈ ಥರ ಇದ್ರ ಮೇಲೆ ಹೋಗುತ್ತೆ. ನಾವು ಆರಾಮಾಗಿ ಹೋಗ್ಬೋದು ಅಂತ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಟ್ರೈನಲ್ಲೆಲ್ಲ ಹೆಂಗೆ ನಿಮಗೆ ಸಿಟಿ ವ್ಯೂಸ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇವತ್ತು ಸಿಜಿನ್ ಬೀಚಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ನಿಮಗೆಲ್ಲ ಸಿಜಿನ್ ಬೀಚ್ ಯಾವ ಥರ ಇರುತ್ತೆ ಅನ್ನೋದ್ರೆಲ್ಲ ತೋರಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟಂತ. ಬನ್ನಿ ಹೋಗೋಣ. ಇನ್ನು ನಮ್ಮ ಟ್ರೈನ್ ಬರೋಕ್ಕೆ ಬರ್ತದೆ. ಇವಾಗ ಎಂಟರ್ ಆಗಿದೆ ಅಂತೇಳಿ ಅಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಎಲ್ಲ ಆದ ತಕ್ಷಣನೇ ಹೋಗೋಣ. ಬಟ್ ಹಂಗೆ ನೀವು ವ್ಯೂಸ್ ಎಲ್ಲ ನೋಡಿ, ಸುತ್ತಮುತ್ತ ಬಿಲ್ಡಿಂಗ್ಸ್ ಆಗಿರ್ಬೋದು, ಇಲ್ಲಿದು ಕನ್ಸ್ಟ್ರಕ್ಷನ್ ಯಾವ ಥರ ಇದೆ ಎಲ್ಲ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಈಗ ನಮ್ಮ ಟ್ರೈನೇ ಬಂದಿಲ್ಲ ಇನ್ನು. ಈಗ ಟ್ರೈನ್ ಬಂತಂದ್ರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ ಹೋಗ್ಬೇಕಾಗಿರೋದು ಇದೇ ಟ್ರೈನ್ಗೆ. ಬಟ್ ಒಳಗಡೆ ಎಲ್ಲೂ ಮಾತಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಇದನ್ನೇನು ಮಾಡಿಬಿಟ್ಟು ನಾನು ನಿಮ್ಗೆ ಜಸ್ಟ್ ಒಂದು ವೀಡಿಯೋ ತೋರಿಸ್ತೀನಿ ಅಷ್ಟೇ. ಬನ್ನಿ. ಈಗ ಸ್ಟಾಪ್ ಆದ ತಕ್ಷಣನೇ ಇಲ್ಲಿ ನಿಂತ್ಕೊಬೇಕಿಲ್ಲಿ. ಇಲ್ಲಿ ನಿಂತ್ಕೊಂಡು ಆದ್ಮೇಲೆ ಅದು ಓಪನ್ ಆದ ತಕ್ಷಣ ಈ ಥರ ಹೋಗ್ಬೇಕು. ಮತ್ತು ಇಲ್ಲಿ ಪ್ರಿಯಾರಿಟಿ ಸೀಟ್ ಅಂತ ಇರುತ್ತೆ, ಇದೆಲ್ಲ ನೋಡ್ಕೊಳ್ಳೋಂಗಿಲ್ಲ.
ಜನ ಓಡಾಡ್ತಿದ್ದಾರೆ ಇಲ್ಲೆಲ್ಲ. MRT ಅಂತಂದರೆ ಇನ್ನೇನೋ ಸೇಮ್ ಬೆಂಗಳೂರಲ್ಲಿ ಹೆಂಗೆ ಮೆಟ್ರೋ ಸ್ಟೇಷನ್ ಅಂತ ನಾವು ಕರಿತೀವಲ್ಲ ಅದೇ ರೀತಿ ಸೇಮ್ ಅದೇ ಥರನೇ ಇರುತ್ತೆ. ಬಟ್ ಕೆಲವೊಂದು ಅಂಡರ್ಗ್ರೌಂಡಲ್ಲಿ ಇರುತ್ತೆ, ಕೆಲವೊಂದು ಫಸ್ಟ್ ಫ್ಲೋರ್ ಈ ಥರ ಇರುತ್ತೆ ಅಷ್ಟೇ ಟ್ರೈನು. ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ. ಈಗ ನಾವು ಹೋಗ್ತಿರೋದೆಲ್ಲ ಬರೀ ರೈಟ್ ಸೈಡೇ, ಲೆಫ್ಟ್ ಸೈಡ್ ಮಾತ್ರ ಆ ಕಡೆಯಿಂದ ರಿಟರ್ನ್ ಬರ್ತಾ ಇರೋದು. ಯಾರೋ ಆ ಕಡೆ ಲೆಫ್ಟ್ ಸೈಡ್ಗೆ ಹೋಗಿ ವಾಕ್ ಎಲ್ಲ ಮಾಡಲ್ಲ. ನಾವಿಲ್ಲ ನೆಡ್ಕೊಂಡು ಹೋಗ್ಬೇಕು ಅಂತಂದ್ರೂ ತೈವಾನಲ್ಲೆಲ್ಲ ಜಾಸ್ತಿ ರೈಟ್ ಸೈಡೇ ಪ್ರಿಫರೆನ್ಸ್ ಮಾಡೋದಿಲ್ಲಿ. ಮತ್ತು ಇಲ್ಲಿ ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ. ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ ಕಾರ್ ಸ್ಟೇರಿಂಗ್ ಎಲ್ಲ ಬಂದ್ಬಿಟ್ಟು ನಿಮಗೆ ಲೆಫ್ಟ್ ಸೈಡ್ ಸ್ಟೇರಿಂಗ್ ಇಲ್ಲಿ ತೈವಾನಲ್ಲಿ, ರೈಟ್ ಸೈಡಲ್ಲ. ನಾವು ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ ಎಲ್ಲ ರೈಟ್ ಸೈಡಲ್ಲೇ ಹೋಗ್ಬೇಕು, ನಾವು ಮೂವ್ ಮಾಡ್ಬೇಕು ಗಾಡಿನ. ಲೆಫ್ಟ್ ಸೈಡೆಲ್ಲ ಓಡಾಡಂಗಿಲ್ಲ. ಲೆಫ್ಟ್ ಸೈಡಲ್ಲಿ ಬರೀ ಆಪೋಸಿಟ್ ಬರೋದು ಮಾತ್ರ. ನಾನೇನು ನುಗ್ಗಂಗಿಲ್ಲ ಇಲ್ಲ ಆ ಥರ ಲೈನಲ್ಲಿ ಹೆಂಗೆ ನಿಂತಿದ್ದಾರೆ ಅಂತಂದರೆ ನಾನಿಲ್ಲಿ ನೆಕ್ಸ್ಟ್ ಬಂದು ನಿಂತ್ಕೊತಾ ಇದ್ದೀನಿ ಇವ್ರ ಹಿಂದ್ಗಡೆ. ಸೊ ಆ ಥರ ನಿಂತ್ಕೊಬೇಕು, ಅಲ್ಲಿ ಲೈನ್ ಹಾಕಿರ್ತಾರಲ್ಲ ಆ ಥರ ನಾವಿಲ್ಲಿ ನಿಂತ್ಕೊಬೇಕು. ಈಗ ಈ ಟ್ರೈನ್ಗೆ ಈಗ ರೆಡ್ ಲೈನಿಂದ ಆರೆಂಜ್ ಲೈನಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ. ಈಗ ಅಲ್ಲಿಂದ ಈಗ ಈ ಸ್ಟೇಷನಿಂದ ಒಂದು 2 ಸ್ಟಾಪ್ಸ್ ನಾವು ಹೋಗ್ತಾರೆ ಬೀಚ್ಗೆ. ಈ ಎಕ್ಸಿಟ್ ಬಂದ ತಕ್ಷಣ ಮತ್ತು ಟೀ ಪಾಸ್ನ ಈ ಥರ ಟ್ಯಾಪ್ ಮಾಡಿಬಿಟ್ಟು ಎಕ್ಸಿಟ್ ಆಗಬೇಕು ನಾವು. ನೋಡಿ ಯಾವ ಥರ ಇದೆ ಟ್ರೈನ್ ಸ್ಟೇಷನ್. ಈ ಥರ ಬಂದವರೆಲ್ಲ ನೋಡ್ಕೊತಾರೆ ಅವ್ರು ಯಾವ್ಯಾವ ಡೈರೆಕ್ಷನಿಗೆ ಹೋಗಬೇಕು ಅನ್ನೋದೆಲ್ಲ ನೋಡಿಕೊಂಡು ಯಾವ ಕಡೆ ಡೈರೆಕ್ಷನ್ ಟ್ರೈನ್ ತೊಗೋಬೇಕನ್ನೋದೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇವಾಗ ಹೋಗೋಣ, ನೋಡೋಣ. ಸನ್ಸೆಟ್ ಟೈಮ್ ಆಗೋಗಿದೆ ಈಗ ಟೈಮ್ ಬಂದ್ಬಿಟ್ಟು 6:30. ಸನ್ಸೆಟ್ ಆಗೋದು 6:45 ಅಂತ ಹಾಕಿದ್ದಾರೆ ಗೂಗಲಲ್ಲಿ. ನೋಡೋಣ ಹೋಗೋಷ್ಟೇ ಸನ್ಸೆಟ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಫೆರಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ಬೀಚ್ಗೆ ಹೋಗಬೇಕು. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಫೆರಿ ಸ್ಟೇಷನ್. ಇದು ಭೂಷಾನ್ ಫೆರಿ ಸ್ಟೇಷನ್ ಅಂತ ನೇಮ್ ಬಂದ್ಬಿಟ್ಟು ಇದೇ ಫೆರಿ ಸ್ಟೇಷನ್. ಇದು ಯಾವ ಥರ ಇದೆ ನೋಡಿ. ಎಲ್ಲ ಕಡೆನೂ ಟೀ ಪಾಸು ಅಲೋ ಮಾಡ್ತಾರೆ. ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಹಿಂಗೆ ಟ್ರೈನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಗೇಟ್ ಓಪನ್ ಆಗಿದೆ ನೋಡಿ. ಇದು ಎಂಟ್ರೆನ್ಸ್ 1 ಅಂತ ಹೇಳ್ಬಿಟ್ಟಂತ. ಈಗ ಟಿಕೆಟ್ ಆಯಿತು. ಇಫಿನ್ಗೆ ಟಿಕೆಟ್ ಆದರೆ ಒಬ್ಬರಿಗೆ 20 NTD ಏನೋ ಆಗುತ್ತೆ ನೋಡಿ. ಈ ಥರ ಇದೆ ಫೆರಿ. ಇಲ್ಲಿ 1 ಇದೆ, ಆ ಥರ 2. ನಾವು ಇಲ್ಲಿಂದ ಆ ಕಡೆಗೆ ಹೋಗ್ಬೇಕು. 1 ಕಿಲೋಮೀಟರ್ ಏನೋ ಆಗುತ್ತೆ. ಕೊಡೋಕ್ಕೆಲ್ಲ ಯಾವ ಥರ ಇದೆ ಒಳಗಡೆ ಬಂದಿದೆ. ಈ ಥರ ಒಳಗೆ ಹೋಗಿ ಇಲ್ಲಿ ಕೆಳಗಡೆ ಎಲ್ಲ ಗಾಡಿ ನಿಲ್ಲಿಸ್ಕೊಂಡು ಕುತ್ಕೊಬೋದು, ಅಲ್ಲೂ ನಿಂತ್ಕೊಬೋದು. ಈ ಥರ ನೋಡಿ ಓವರ್ ಆಲ್ ವ್ಯೂ ಯಾವ ಥರ ಇರುತ್ತೆ. ಇಲ್ಲಿ ಪ್ಲೇಸ್ ಇರುತ್ತೆ, ನಾವು ಇಲ್ಲೂ ಕುತ್ಕೊಬೋದು. ಇಲ್ಲ ಅಂತಂತಂದರೆ ಈ ಥರ ನಿಂತ್ಕೊಬೋದು ಆರಾಮಾಗಿ. ಇಲ್ಲೇನು ಆ ಥರ ಇಲ್ಲ ನೋಡಿ. ಈ ಥರ ನೋಡಿ ಏನು ಸಖತ್ತಾಗಿದೆ ವ್ಯೂ ಮಾತ್ರ. ಇವಾಗ ಓಡ್ತು ಅನ್ಸುತ್ತೆ ಇದು ಫೆರಿ. ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಈ ದಡದಿಂದ ಆ ದಡಕ್ಕೆ ತಿಳಿಸೋಕ್ಕೆ 20 NTD. ಗಾಡಿನಲ್ಲಿ ಬರ್ತೀವಿ ಅಂತಂದರೆ 30 + 10 ಏನೋ ಆಗುತ್ತೆ ಒಬ್ಬರಿಗೆ. ಸ್ಕೂಟಿ ಓಡಿಸೋರಿಗೆ ಮತ್ತು ಗಾಡಿಗೆ ಎರಡಕ್ಕೂ ಸೇರಿಸಿ ಅಲ್ಲಿ ನಾವು ಟ್ಯಾಪ್ ಮಾಡಬೇಕು. ಒಬ್ಬೊಬ್ಬರೇ ಬರೋದಾರೆ ಜಸ್ಟ್ ನಮ್ಮ ಕಾರ್ಡ್ನ ಟ್ಯಾಪ್ ಮಾಡ್ಕೊಂಡು ಬರ್ಬೋದು. ನೋಡಿ ಆ ಬ್ರಿಡ್ಜ್ ಏನು ಸಕ್ಕತ್ತಾಗಿದೆ ಅಂತಲ್ಲ. ಸಂಜೆ ಆಯ್ತಲ್ಲ, ಸೊ ಲೈಟ್ ಆನ್ ಮಾಡಿದ್ದಾರೆ. ಸೊ ಸುತ್ತ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಸೊ ಇವಾಗ ಬಂದ್ವಿ ನಾವು ಆ ಕಡೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬಂದಿದ್ವಿ. ಈಗ ಬೀಚ್ ಹತ್ರಕ್ಕೆ ಬಂದಿದ್ವಿ. ಬೀಚ್ ಇಲ್ಲಿಂದ ಒಂದು 100 ಮೀಟರ್ಸ್ ಏನೋ ಇದೆ ಅಷ್ಟೇ. ಈಗ ನಾವು ಆ ಸೈಡಿಂದ ಇದ್ದಿದ್ದು ಈ ಸೈಡಿಗೆ ಬಂದಿದ್ದೀವಿ ಇವಾಗ. ನೋಡಿ ಸಿಗಂದೂರಲ್ಲೆಲ್ಲ ನಾವು ಯಾವ ಥರ ಲಾಂಚ್ಗೆಲ್ಲ ಗಾಡಿಗಳು ಹಾಕೊಂತೀವಲ್ಲ ಆ ಥರ ಇಲ್ಲಿ ಸ್ಕೂಟಿಯಲ್ಲಿ ಹಾಕೊಂಡು ನಾವು ಬರ್ಬೋದು. ಮತ್ತು ನೆಕ್ಸ್ಟ್ ಹೋಗೋಕೆ ನೋಡಿ ಆ ಥರ ಕ್ಯೂ ಯಾವ ಥರ ಇದೆ ಅಂತ ಹೇಳ್ತಿದ್ದ. ನಾವು ಮತ್ತೆ ಇಲ್ಲಿ ಬರಬೇಕು ಅಂದರೆ ಇದೇ ಸ್ಟೇಷನ್ಗೆ ಬಂದು ಮತ್ತೆ ಫೆರಿ ಎತ್ಕೊಂಡು ಮತ್ತೆ ಸೇಮ್ ಆಯ್ತು ಹೆಂಗೆ ಟ್ರೈನಲ್ಲಿ ಬಂದ್ವಿ ಅದೇ ರೀತಿ ಟ್ರೈನಲ್ಲಿ ಬರಬೇಕು. ಸಿಜಿನ್ ಬೀಚ್. ಇವಾಗ ನಾವು ಎಂಟರ್ ಆಗಿದ್ದು ಇಲ್ಲಿ ಬರ್ದಿದ್ದಾರೆ ನೋಡಿ ಸಿಜಿನ್ ಅಂತ ಹೇಳ್ಬಿಟ್ಟಂತ. ಇದನ್ನ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಜನ ಕೂತಿರ್ತಾರೆ. ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿದೆ ನೋಡಿ. ಇದು ಬೀಚ್ ಅಂದರೆ ಅದು ಮೇಯ್ನ್ ಎಂಟ್ರೆನ್ಸಿಂದ ಇಲ್ಲಿ ಬೀಚ್ ಹತ್ರ ಬರ್ತಿದ್ದಂಕ್ಲೇ ನಿಮಗೆ ಈ ಥರ ವ್ಯೂಸು. ನೀವು ಈ ಸೈಡ್ ಎಲ್ಲ ಹೋದರೆ ಅದೇ ಬಾರಲ್ಲಿ ಕಾಣಿಸ್ತಾರೆ, ಸಿಜಿನ್ ಸನ್ಸೆಟ್ ಬಾರ್ ಅಂತ ನೇಮ್ ಹೆಸರು ಬಂದ್ಬಿಟ್ಟು. ಮತ್ತು ಈ ಸೈಡೆಲ್ಲ ಬಂದರೆ ಈ ಥರ ಕುತ್ಕೊಂಡು ಆರಾಮಾಗಿ ಬೀಚ್ ವ್ಯೂ ಮಾಡಿಕೊಂಡು ಕೂತಿರ್ತಾರೆ. ಇದರಲ್ಲ ಇದೇ ಸಿಜಿನ್ ಬೀಚ್ ಇದ್ದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟಂತ. ಬಟ್ ನಿಮಗೆ ಅಲ್ಲಿ ದೂರದಲ್ಲಿ ಲೈಟ್ ಎಲ್ಲ ಏನು ಕಾಣ್ತಿದೆ ಅದೆಲ್ಲ ದೊಡ್ಡ ದೊಡ್ಡ ಹಡಗು. ಮತ್ತು ಈ ಬೀಚ್ ತುಂಬ ಚೆನ್ನಾಗಿದೆ. ಬಟ್ ಸನ್ಸೆಟಿಗೆ ಬರಬೇಕಿತ್ತು, ನಾನು ಸನ್ಸೆಟ್ಗೆ ಬರೋಕ್ಕಾಗಿಲ್ಲ, ಮಿಸ್ ಮಾಡ್ಕೊಂಬಿಟ್ಟೆ ಇವತ್ತಿನ ಸನ್ಸೆಟ್ನ. ನೆಕ್ಸ್ಟ್ ಟೈಮ್ ಬಂದಾಗ ನಿಜವಾಗ್ಲೂ ಖಂಡಿತವಾಗ್ಲೂ ಈ ಸನ್ಸೆಟ್ ತೋರಿಸ್ತೀನಿ ಇಲ್ಲಿ ನಾನು.
ಸೊ ಇದಾಗಿತ್ತು ಇವತ್ತಿನ ವೀಡಿಯೋಸ್ ಇದ್ದು. ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಅಲ್ಲಿಂದ ಇಲ್ಲಿಗೆ ಯಾವ ಥರ ಬಂದೆ, ಟ್ರಾನ್ಸ್ಪೋರ್ಟೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತೈವಾನಲ್ಲಿ. ಮತ್ತು ಟೀ ಪಾಸ್ ಆಗಿರ್ಬೋದು, ಅಥವಾ ನಾವೇನೋ ಟಿಕೆಟ್ ತೊಗೊತೀವಿ ಅಂದ್ರೆ ಯಾವ ಥರ ಬರೋದು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋನಲ್ಲಿ ಹೇಳಿದ್ದೀನಿ ನಿಮಗೆ. ಇದಿಷ್ಟನ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ಬ್ಲಾಗ್ ಚಾನಲ್. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.